ಸೊ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ರಾಜಕಾರಣದಲ್ಲಿ ಬಂಗಾರಪ್ಪ ಕೂಡ ಒಂದು ದೊಡ್ಡ ಶಕ್ತಿಯಾಗಿದ್ದವರು. ಈಗ ಯಡಿಯೂರಪ್ಪನವರು ಇದ್ದಾರೆ ಒಂದು ಶಕ್ತಿಯಾಗಿ, ಬಂಗಾರಪ್ಪನವರು ಇಲ್ಲ ಈಗ. ಸೊ ಮತ್ತೆ ದೊಡ್ಡ ಶಕ್ತಿ ಹಿರಿಯ ರಾಜಕಾರಣಿ ಅಂದರೆ ಅಲ್ಲಿ ಯಡಿಯೂರಪ್ಪ, ಈಶ್ವರಪ್ಪ ಎಲ್ಲ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಕಾಗೋಡು ತಿಮ್ಮಪ್ಪನವರು. ಅದನ್ನು ಹೊರತುಪಡಿಸಿದರೆ ಬೇರೆ ದೊಡ್ಡ ರಾಜಕಾರಣಿಗಳು, ನಾಯಕರು ಅನ್ನೋದು ಕಾಣಿಸ್ತಾ ಇಲ್ಲ. ಬಂಗಾರಪ್ಪನ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಆ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ತಾವು ಮಾಡ್ತೀರಾ? ಯಾಕೆಂದರೆ ಬಂಗಾರಪ್ಪ ಇದ್ದಾಗಲೇ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕೈ ಆಡಿಸಿ ಕುಮಾರ್ ಬಂಗಾರಪ್ಪ ಅವರ ಕೆಂಗಣ್ಣಿಗೆ ಕೂಡ ಗುರಿಯಾಗಿದ್ರಿ. ಈಗ ಅವರಿಲ್ಲ, ಅದನ್ನು ಮುಂದುವರಿಸ್ತೀರಾ ನೀವು? 76ರಲ್ಲಿ ತಂದೆಯವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದಂಥ ಸಂದರ್ಭ. ಆಗ ದೇವರಾಜ ಅರಸರೇ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಇದೇ ನಮ್ಮ ತಂದೆಯವ್ರನ್ನ ಮಂತ್ರಿಗಳು ಮಾಡಿದಂಥ ಸಂದರ್ಭದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಅವರು ದೇವರಾಜ ಅರಸವ್ರನ್ನ ಬಿಟ್ಟುಬಿಟ್ಟು ಇಂದಿರಾ ಗಾಂಧಿಯವ್ರ ಜೊತೆ ಹೋಗ್ತಕ್ಕಂಥದ್ದು ಬಂದಂಥ ಸಂದರ್ಭದಲ್ಲಿ ಆಗ ನಡೆದಂಥ ರಾಜಕೀಯ ಬೆಳವಣಿಗೆಗಳು ತಂದೆಯವ್ರನ್ನ ಭಾಳ ಉತ್ತುಂಗಕ್ಕೆ ತಗೊಂಡು ಹೋಗ್ತಕ್ಕಂಥ ಸಂದರ್ಭ ಆಯಿತು. ಈಗ ಅವರ ಮಾಡಿರ್ತಕ್ಕಂಥ ಉದ್ದೇಶಗಳೇನಿದ್ದಾವೆ, ಸಮಾಜವಾದ ಸಿದ್ಧಾಂತ ಇರ್ಬೋದು, ದಿವಂಗತ ಶಾಂತವೀರಿ ಗೋಪಾಲ್ ಗೌಡ್ರು ಇರ್ಬೋದು, ಇವ್ರು ಮಾಡಿರ್ತಕ್ಕಂಥ ಹೋರಾಟವನ್ನು ಕಾಂಗ್ರೆಸ್ ಪಕ್ಷ ಮೆಚ್ಚಿಕೊಂಡು ಅದನ್ನು ಒಂದು ಕಾರ್ಯಕ್ರಮ ರೂಪದಲ್ಲಿ ತಂದುಬಿಟ್ಟು ಇವ್ರನ್ನೇ ಮುಖ್ಯಮಂತ್ರಿಯಾಗೂ ಕೂಡ ಮಾಡ್ತಿರ್ತಕ್ಕಂಥದ್ದು ಇತ್ತು. ಹಾಗಾಗಿ ಉತ್ತರಾಧಿಕಾರಿ ಅಥವಾ ಇವಾಗ ತಂದೆಯವರು ಇಲ್ಲ ಅಂತಕ್ಕಂಥದ್ದು ಅವ್ರ ಕಾರ್ಯಕ್ರಮ ರೂಪದಲ್ಲಿ ಇದ್ದಾರೆ. ಅವ್ರ ಸಾಧನೆಗಳನ್ನ ಮಾಡಿಬಿಟ್ಟಿದ್ದಾರೆ. ಉಳುವನೇ ಹೊಲದಡಿಯ ಅಂತಕ್ಕಂಥ ಪದದ ಮೇಲೆ ಇವತ್ತಿದ್ದಾರೆ. ಕಾಗೋಡು ತಿಮ್ಮಪ್ಪನವರು ಇನ್ನೂ ಕೂಡ ಜನ, ಶಿವಮೊಗ್ಗದ ಜನ ನಿಮ್ಮ ಇಬ್ಬರಲ್ಲಿ ಯಾರನ್ನು ಒಪ್ಕೋಬೇಕು? ಅದು ಇಬ್ಬರಲ್ಲಿ ಯಾರು ಒಪ್ಕೊಬೇಕು ಅಂತ ಹೇಳಿದ್ರೆ, ನೀವು ಕಂಟೆಸ್ಟ್ ಮಾಡ್ತೀರಾ, ಬೇರೆ ಕಡೆ ಮಾಡ್ತೀರಾ? ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತೆ, ನಾವು ತೀರ್ಮಾನ ಮಾಡೋದಕ್ಕೆ ಅಲ್ಲ. ಎಲ್ಲೆಲ್ಲೂ ನಿಲ್ಲಕ್ಕಾಗಲ್ವೇ? ಎಲ್ಲ ಇವಾಗ ನಾವು ಇಬ್ಬರು ಒಂದೇ ಪಕ್ಷದಲ್ಲಿ ಇಲ್ವೇ, ಹಾಗಾಗಿ ಸೊರಬದಲ್ಲೇ ನಿಲ್ತೀರಿ ಅಂತ. ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟರೆ, ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದರೆ, ನಾನು ಒಬ್ಬ ಸೋಲ್ಜರು, ನಾನು ಕಾಂಗ್ರೆಸ್ ಪಕ್ಷ ನನಗೆ ಆಯುಧ ಕೊಟ್ಬಿಟ್ಟು. ನೀವು ಎಲೆಕ್ಷನ್ ನಿಂತಾಗ ಬಂಗಾರಪ್ಪ ವಿಚಾರ ಹೇಳ್ತಿರೋ ಅಥವಾ ಕಾಂಗ್ರೆಸ್ ಪಕ್ಷದ ವಿಚಾರ ಹೇಳ್ತಿರೋ? ನಾವು ಕಾಂಗ್ರೆಸ್ ಪಕ್ಷದ ವಿಚಾರ ಹೇಳ್ತೀವಿ. ಬಂಗಾರಪ್ಪ ವಿಚಾರ ಮಾತಾಡೋದು. ಬಂಗಾರಪ್ಪನವರು ಕಾಂಗ್ರೆಸ್ ಪಕ್ಷದಲ್ಲಿ ಬಂಗಾರಪ್ಪ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಬಂಗಾರಪ್ಪನವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನು, ಕಾಂಗ್ರೆಸ್ ಪಕ್ಷ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ಅವಕಾಶಗಳಿರ್ಬೋದು ಅಥವಾ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷ ಬಗರುಕು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷನೇ, ಗಣಿದಾರ ಹೋರಾಟ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷನೇ, ಆಶ್ರಯ ಮನೆಗಳನ್ನ, ಅಕ್ಷಯ ಮನೆಗಳನ್ನು, ಶುಶ್ರೂಷೆ 10% ಕೃಪಾಂಕ ಕೊಟ್ಟಿರ್ತಕ್ಕಂಥದ್ದು ಆಗಿನ ಸಂದರ್ಭದಲ್ಲಿ ತಂದೆಯವರು ಇರ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಕೊಟ್ಟಿದ್ದಾರೆ ಅದಿಷ್ಟು ಕಾಂಗ್ರೆಸ್ ಪಕ್ಷನೇ. ಬಿಜೆಪಿನಲ್ಲಿ ಇದ್ದಾಗ ಕೊಟ್ಟಿದ್ರಾ ಅಥವಾ JDS ನಲ್ಲಿ ಇದ್ದಾಗ ಕೊಟ್ಟಿದ್ದ? ಇದೇ JDS ನಲ್ಲಿ 83ರಲ್ಲಿ ಏನಾಯಿತು? ಇವರೆಲ್ಲರೂ ಕೂಡ ಸುತ್ಕೊಂಡ್ಬಂದು ಎಲ್ಲ ತಿರುಗಾಡ್ಕೊಂಡು ಬಂದಿದ್ರು. ರಾತ್ರಿ ಯಾರು ಮುಖ್ಯಮಂತ್ರಿ ಮಾಡಿದರು? ಅವಾಗ ಮಾಡಿದವರು ರಾಮಕೃಷ್ಣ ಹೆಗಡೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು. ಅವಾಗ ಮಾಡಿದವ್ರು ಯಾರ್ಯಾರಿದ್ರು? ಚಂದ್ರಶೇಖರ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಇದ್ದರು, ಬಿಜು ಪಟ್ನಾಯಕ್ ಅವರು ಇದ್ದರು, ದೇವೇಗೌಡರು ಇದ್ದರು. ಅವಾಗ ಇದು ಮಾಡಿರ್ತಕ್ಕಂಥ ಅವಾಗಲೇ ಇವ್ರನ್ನೆಲ್ಲರನ್ನು ಮುಖ್ಯಮಂತ್ರಿ ಮಾಡ್ಬೋದಿತ್ತು. ನಿಮ್ಮ ತಂದೆ ಪದೇ ಪಕ್ಷ ಬದಲಾಯಿಸಿದ್ದು, ಬೇರೆ ಬೇರೆ ಪಕ್ಷಗಳನ್ನು ಕಟ್ಟಿದ್ದು, ಇದೆಲ್ಲದರಿಂದಲೂ ಕೂಡ ಮಕ್ಕಳಾದ ನಿಮಗೆ ಒಂದು ಒಳ್ಳೆಯ ಹಾದಿ ಆಗಲಿಲ್ಲ. ಅವರು ಒಂದೇ ಪಕ್ಷದಲ್ಲಿ ಇದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ಇರ್ತಿದ್ರು, ನಮಗೆಲ್ಲ ಅನುಕೂಲ ಆಗ್ತಿತ್ತು ಒಂದು ಅಸಮಾಧಾನ ನಿಮಗಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಿದ್ರೆ ಇವತ್ತು ಯಾವ SM ಕೃಷ್ಣ ಅವರು ಅಥವಾ ಖರ್ಗೆ ಅವರು ಇವರೆಲ್ಲರೂ ಸ್ಥಾನಮಾನದಲ್ಲಿ ಕಾಂಗ್ರೆಸ್ನೇ ನಂಬಿಕೊಂಡು, ಕಾಂಗ್ರೆಸ್ನೇ ನೆಚ್ಕೊಂಡು ಇವತ್ತು ಅಷ್ಟೊಂದು ಹೋರಾಟ ಮಾಡಿಕೊಂಡು ಆ ಸ್ಥಾನಮಾನಗಳನ್ನ ಕಾಂಗ್ರೆಸ್ ಪಕ್ಷ ಅವರಿಗೆ ಕೊಟ್ಟಿದೆಯೋ ಅದಕ್ಕಿಂತಲೂ ಹೆಚ್ಚಿನ ಒಂದು ಸ್ಥಾನಮಾನಗಳನ್ನ ನಮ್ಮ ತಂದೆಯವರಿಗೆ ಕಾಂಗ್ರೆಸ್ ಪಕ್ಷ ಕೊಡ್ತಿತ್ತು. ಅದರ ಅನುಕೂಲಗಳು ನಿಮಗೂ ಕೂಡ ಆಗ್ತಿತ್ತು. ನ್ಯಾಚುರಲಿ ನಾನು ಒಬ್ಬನಿಗಲ್ಲ, ಬಂಗಾರಪ್ಪ ಅಥವಾ ಕರ್ನಾಟಕಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಒಬ್ಬ ವ್ಯಕ್ತಿಗೆ ಕೊಟ್ಟರೆ ಸಾವಿರಾರು ಜನಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅದು ಅನುಕೂಲ ಆಗೇ ಆಗುತ್ತೆ. ಈ ಅಸಮಾಧಾನ ನಿಮಗಿದೆ? ನನಗೆ ಅಸಮಾಧಾನ ಅನ್ನೋದು ನನಗೆ ಅಲ್ಲ, ಇಡೀ ಕರ್ನಾಟಕದ ಬಂಗಾರಪ್ಪ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಇದೆ. ಅವರು ಕಾಂಗ್ರೆಸ್ ಪಕ್ಷದ ಅನೇಕ ಸ್ನೇಹಿತರು ಡೆಲ್ಲಿನಲ್ಲಿ ಇದ್ದಾರೆ, ಅವ್ರಿಗೂ ಕೂಡ ಇದೆ. ತಂದೆಯವರೇ ಹೇಳಿದರು, ನಾನು BJP ಸೇರಿಬಿಟ್ಟು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು BJP ಎಷ್ಟು ತಿಂಗಳಲ್ಲಿ ಬಿಟ್ಟರು? 6 ತಿಂಗಳಲ್ಲಿ ಬಿಟ್ಟರು. ಮತ್ತೆ BJP ಯಾವ ಕಾರಣಕ್ಕೂ ಕೂಡ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಯಾರಿಗೂ ಕೂಡ ಹೋಗಬೇಡಿ ಅಂತ ಹೇಳಿದರು. ಮತ್ತೆ ಅದು ಮಾಡ್ಬಿಟ್ಟು ಸಮಾಜವಾದ ಅಂತ ಹೇಳಿ ಮಾಡಿದ್ರು. ಕುಮಾರ್ ಬಂಗಾರಪ್ಪ ಅವರು ಈ ರೀತಿಯ ಬಣ್ಣದ ಮಾತುಗಳನ್ನ ಚೆನ್ನಾಗಿ ಆಡ್ತಾರೆ, ಕಣ್ಣೀರು ಹಾಕ್ತಾರೆ. ಮೊನ್ನೆ ಇನ್ನೊಂದು ವಿಚಾರ ಇದಕ್ಕೆ ಪ್ರಸ್ತಾಪ ಆಯಿತು, TV ಮುಂದೆ ಕಣ್ಣೀರು ಹಾಕೋ ಬದಲು ತಾಯಿ ಮುಂದೆ ಕಣ್ಣೀರು ಹಾಕಿದ್ರೆ ಅವ್ರ ಮನಸ್ಸು ಕರಗ್ತಿತ್ತ ಏನೋ ಅಂತ. ತಂದೆ ತಾಯಿಗಳ ಮುಂದೆ ಕಣ್ಣೀರು ಹಾಕಬೇಕು ಅಂತಕ್ಕಂಥ ಅವಶ್ಯಕತೆಗಳು ಮನಪೂರ್ವಕವಾಗಿ ಬರಬೇಕೆ ಹೊರತು ಅದು ಒಬ್ಬೊಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿ ಆ ಸಂದರ್ಭಕ್ಕೆ ತಕ್ಕಂತಲೇ ಇರತಕ್ಕಂಥದ್ದು. ಎಲ್ಲೋ ಒಂದು ಹತ್ರ ಅವನ ಸಂಕಷ್ಟವನ್ನು ಹೇಳ್ಕೊಳಕ್ಕೆ ತಡೆಯೋಕ್ಕೆ ಆಗದೇ ಇರತಕ್ಕಂಥ, ಎಲ್ಲಿ ಅವನ ಭಾವನೆಗಳನ್ನು ಸ್ಪಂದಿಸೋಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇದೆಯೋ ಆಟೋಮೆಟಿಕ್ಕಾಗಿ ಒಬ್ಬ ಮನುಷ್ಯನಿಗೆ. ನಿಮ್ಮ ಸಹೋದರ ಮದುವೆಗೆ ಏನು ಹೇಳ್ತೀರಿ ನೀವು? ನಾವು ಮಾನಸಿಕವಾಗಿ ಎಲ್ಲರೂ ಕೂಡ ಅವರು ಸರಿಯಾಗಬೇಕು, ಅಂದರೆ ಒಂದಾಗಬೇಕು. ನಾವೆಲ್ಲರೂ ಸಾಮಾಜಿಕವಾಗಿ ಎಲ್ಲರೂ, ಸಾಂಸಾರಿಕವಾಗಿ ನಾವೆಲ್ಲರೂ ಕೂಡ ಒಂದಾಗಬೇಕು, ರಾಜಕೀಯವಾಗಿ ನಾವೆಲ್ಲರೂ ಒಂದಾಗಬೇಕು. ಒಂದಾಗಿ ನಾವು ಯಾವ ತಂದೆಯವರು ಉದ್ದೇಶ
ಇವತ್ತಿತ್ತು. ಸೆಕ್ಯುಲರ್ ಅಂತ ಹೇಳಿ ಉದ್ದೇಶ ಇತ್ತು. ಬಹುಶಃ ನೀವು ಹೇಳ್ತಾ ಇರೋ ಮಾತುಗಳನ್ನು ಕೇಳಿಸ್ತಾ ಇದ್ರೆ ನಿಮ್ಮನ್ನೆಲ್ಲ ದೂರ ಇಟ್ಬಿಟ್ಟಿದ್ದಾರೆ, ಈಗ ಆಚೆ ಇಟ್ಬಿಟ್ಟಿದ್ದಾರೆ. ಹಾಗಾಗಿ ಮತ್ತೇನಾದ್ರು ಒಂದಾಗುವ ಪ್ರಯತ್ನಗಳನ್ನ ತಾವು ಮಾಡ್ತಾ ಇದ್ದೀರಾ? ಅವ್ರನ್ನೆಲ್ಲ ಹೋಲಿಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹೇಳಿ ಈ ರೀತಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಯಾಕೆಂದ್ರೆ ಪದೇ ಪದೇ ಅವ್ರು ಹೇಳ್ತಾರೆ ನೀವು ಬಣ್ಣದ ಮಾತುಗಳು ಬರೀ ನಾಟಕ ಆಡ್ತೀರಿ. ಅಲ್ಲ, 100% ತಾವು ಮಾತಾಡಿರ್ತಕ್ಕಂಥದ್ದು ಸತ್ಯನೇ. ನಾವು ಎಲ್ಲರೂ ಕೂಡ ಒಂದಾಗಬೇಕು ಅಂತಕ್ಕಂಥ ಭಾವನೆಗಳು ಸ್ಪಷ್ಟವಾಗಿ ನನ್ನ ಮನಸ್ಸಿನಲ್ಲಿದೆ. ಅದನ್ನ ಆಗಲೇಬೇಕು. ತಂದೆಯವರು ಬದುಕಿದ್ದಾಗಲೇ ಅವ್ರಿಗೆ ಅಷ್ಟು ನೋವು ಕೊಟ್ಟವ್ರು, ಈಗ ನಿಮ್ಮ ಅಗತ್ಯತೆ ಅವ್ರಿಗೆ ಏನಿದೆ ಅಂತ ಕೇಳ್ತಾರೆ. ತಂದೆಯವರಿಗೆ ನೋವು ಕೊಟ್ಟಿದ್ದೆ ಅಂತಕ್ಕಂಥ ಪದ ನೀವು ಎಲ್ಲಿಂದ ಬಳಸ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕಂದರೆ ತಂದೆಯವರು ನನಗೆ ಯಾವತ್ತೂ ಕೂಡ ಆ ಥರದಲ್ಲಿ ನೋಡಿಲ್ಲ. ನನ್ನನ್ನು ನೋವು ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ನನಗೆ ಎಲ್ಲೂ ಕೂಡ, ಯಾಕಂದರೆ ಬೆಳಗಿಂದ ಸಾಯಂಕಾಲ ತನಕ ನಾವು ಹೆಚ್ಚು ಕಡಿಮೆ ನಾನು ಸಣ್ಣ ಹುಡುಗ ಇದ್ದಾಗ ಮಾತುಕತೆ ಮತ್ತು ಮನಸ್ಥಿತಿಯನ್ನು ಮತ್ತೆ ಅದು ಅನ್ನಿಸ್ತಾ ಇದೆ. ಕುಮಾರ್ ಬಂಗಾರಪ್ಪ ಅವರೇ, ಅವರು ಬದುಕಿದ್ದಾಗಲೇ ಸಾಕಷ್ಟು ನೋವು ಕೊಟ್ಟು ದೂರ ಇದ್ದವರು ಇವರು, ಅವರ ವಿರುದ್ಧವಾಗಿ ನಡ್ಕೊಂಡವರು, ಅವ್ರ ವಿರುದ್ಧವಾಗಿ ಮಾತುಕತೆ ಆಡಿದವರು, ಆಸ್ಪತ್ರೆಯಲ್ಲಿ ಇದ್ದಾಗ ಬರದೇ ಇದ್ದವರು, ಅವ್ರ ತಂದೆನೇ ಇಲ್ಲ, ಈಗ ಇವ್ರನ್ನ ಕಟ್ಕೊಂಡು ಏನಾಗಬೇಕು ಅನ್ನೋ ರೀತಿಯಲ್ಲಿದ್ದಾರೆ. ಹಾಗಾಗಿ ನೀವು ಯಾವ ಪ್ರಯತ್ನ ಮಾಡ್ತಾ ಇದ್ದೀರಿ? ಆಸ್ಪತ್ರೆಗೆ ನಾನು ಹೋಗಿದ್ದೀನಿ ಬಿಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಬಂದ್ಬಿಟ್ಟು ಪ್ರೂವ್ ಮಾಡ್ತಕ್ಕಂಥ ಅವಶ್ಯಕತೆಗಳಿಲ್ಲ. ಯಾಕಂದರೆ ಅವತ್ತು ಯಾವ್ಯಾವ ಸಂದರ್ಭಕ್ಕೆ ಏನೇನು ಹೋಗಿದ್ದೀವಿ ಅಂತ ಹೇಳಿ ನಿಮಗೆ ಡಾಕ್ಯುಮೆಂಟೇಷನ್ಸ್ ಪ್ರಕಾರ ತಂದುಬಿಟ್ಟು ಒಬ್ಬ ಮಗ ತಂದೆಯ ರಿಲೇಷನ್ಶಿಪ್ನ ಹೇಳ್ತಕ್ಕಂಥ ಅವಶ್ಯಕತೆಗಳಿಲ್ಲ. ಯಾಕಂದರೆ ನಾವು ಇದೆಲ್ಲದನ್ನೂ ಕೂಡ ಒಬ್ಬ ತಂದೆಯ ಜವಾಬ್ದಾರಿನ ಅವ್ರನ್ನ ಮಾಡ್ಕೊಂಬಂದ್ಬಿಟ್ಟು ನಮ್ಮನ್ನೇ ಇಲ್ಲಿ ಬೆಳೆಸಿದ್ದಾರೆ. ಮಗನ ಜವಾಬ್ದಾರಿಯಿಂದ ನಾನು ಏನೇನು ಮಾಡಬೇಕು, ಅವ್ರ ಹೆಸರಿಗೆ ಕಳಂಕ ತರದೇ ಇರ್ತಕ್ಕಂಥ ನಡವಳಿಕೆನೇ ನಡ್ಕೊಂಡಿದ್ದೀನಿ ಅನ್ನೋದಾದರೆ ಅದೇ ನಾವಿಬ್ಬರು ಇರ್ತಕ್ಕಂಥ ಸಂಬಂಧ. ಹಾಗಾಗಿ ನಾನು ಆಸ್ಪತ್ರೆಗೆ ಹೋಗಿದ್ದೆ ಬಿಟ್ಟಿದ್ದೆ, ಅಲ್ಲಿ CCTV ಹಾಕಿದ್ರು, ಆ CCTV ಫುಟೇಜ್ ತೆಗೆದು ನೋಡಿ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಸಾಧ್ಯ ಆಗುತ್ತಾ? ನಿಮ್ಮ ಮತ್ತು ಮಧು ಬಂಗಾರಪ್ಪ ನಡುವಿನ ಮೂಲ ಸಮಸ್ಯೆ ಏನು, ರಾಜ್ಯದ ಜನತೆ ತಿಳ್ಕೊಳ್ಳೋದಕ್ಕೋಸ್ಕರ? ನನಗೆ ತಿಳಿದ ಮಟ್ಟಿಗೆ ನಮ್ಮಿಬ್ಬರ ಮಧ್ಯೆ ಸಮಸ್ಯೆಗಳಿಲ್ಲ. ಅವರೊಂದು JDS ಪಕ್ಷದಲ್ಲಿ ಇದ್ದಾರೆ ಅಷ್ಟೇ. ಅಲ್ಲ, ಬಹಿರಂಗವಾಗಿ ತುಂಬಾ ಮಾತಾಡಿದ್ದೀರಿ, ಅವರು ಮಾತಾಡಿದ್ದಾರೆ, ನೀವು ಮಾತಾಡಿದ್ದೀರಿ, ಏನು ಸಮಸ್ಯೆ ಇಲ್ಲ ಬಹಿರಂಗವಾಗಿ. ದಯಮಾಡಿ ನಾನು ಬಹಿರಂಗವಾಗಿ ನಮ್ಮ ತಮ್ಮವರ ಬಗ್ಗೆ ನಾನು ಯಾವುದೇ ಒಂದು ಪದವನ್ನು ಕೂಡ ನಾನು ಮಾತಾಡಿಲ್ಲ. ಅವ್ರು ಮಾತಾಡಿದಾರಲ್ಲ, ಅವ್ರು ಮಾತನಾಡಿದ ಮಾತ್ರಕ್ಕೆ ನಾನು ಅವರ ಮಟ್ಟಕ್ಕೆ ನಾನು ಒಬ್ಬ ಹಿರಿಯಣ್ಣನಾಗಿ ನನ್ನ ಜವಾಬ್ದಾರಿ ಇದೆ. ನಮ್ಮ ತಂದೆಯವರ ಹೆಸರಿನಾಗೆ ಏನಿದೆ ಆ ಜವಾಬ್ದಾರಿನೂ ನನಗಿದೆ. ನಾವೆಲ್ಲರೂ ಒಂದು ಆಗೇ ಆಗ್ತೀವಿ, ಸರಿ ಆಗೇ ಆಗ್ತದೆ ಅಂತ ವಿಶ್ವಾಸ ನನಗಿದೆ. ಸೊ ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಿ, ಪಕ್ಷದಲ್ಲೇ ಇರ್ತೀರಾ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಒಂದು ರೀತಿ ಒಡೆದ ಮನೆ ಆಗಿದೆ. ಭಾಳಷ್ಟು ಜನ NCPಗೆ ಹೋಗಿ ಹೊರಟಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಸರಿ ಇಲ್ಲ ಅನ್ನೋ ಪ್ರಶ್ನೆಗಳನ್ನು ಭಾಳಷ್ಟು ಜನ ಎತ್ತಾ ಇದ್ದಾರೆ. ತಮ್ಮ ನಿಲುವೇನು? ಕಾಂಗ್ರೆಸ್ ಪಕ್ಷ ನಮಗೆಲ್ಲದನ್ನೂ ಕೊಟ್ಟಿದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲೇ ನಾನು ಇರ್ತೀನಿ, ರಾಜಕಾರಣವನ್ನು ಮುಂದುವರಿಸ್ಕೊಂಡು. ಮಧು ಅವರ ಹೊಡೆತಕ್ಕೆ ಬಹಳ ಮೆದುವಾಗಿಬಿಟ್ಟಿದ್ದೀರಿ ನೀವು, ಹೇಗೆ ಎದುರಿಸ್ತೀರಿ ಅವ್ರನ್ನ ರಾಜಕೀಯವಾಗಿ? ಮಧು ಅವರು ಹೊಡೆತ ಅಂತ ಹೇಳಿಬಿಟ್ಟು, ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಮತದಾರನೇ ಅವನು ಪ್ರಭು ಇರಬೇಕಾರೆ ಹೊಡೆತ ಅಂತಕ್ಕಂಥ ಪದ್ಧತಿಯಲ್ಲಿ ನಾವಿಬ್ಬರು ಏನು ಕತ್ತಿ ಗುರಾಣಿ ಹಿಡ್ಕೊಂಡು ನಾವೇನು ಯುದ್ಧ ಮಾಡ್ತಾ ಇಲ್ಲ. ಇಲ್ಲಿ ತಾವಿಬ್ಬರು ಈ ಹಿಂದೆನೂ ಕೂಡ ಸೋದರರಿಬ್ಬರು ಚುನಾವಣೆ ನಿಂತಾಗ ಬೇರೆಯವರು ಗೆಲ್ತರು. ಈಗಲೂ ಕೂಡ ಮತ್ತೊಮ್ಮೆ ತಾವು ಕಲಹಕ್ಕಿಂದ್ರೆ ಮಧು ಬಂಗಾರಪ್ಪ ಗೆಲ್ಲೋದಕ್ಕೆ ಅವಕಾಶ ಇಲ್ಲ. ತಾವಲ್ಲಿ ಮುಂದುವರಿಸ್ತೀರಿ ಅನ್ನೋದಾದರೆ ಹಾಗಾದರೆ ನಿಮ್ಮ ಫೈಟಿಂಗ್ ಮುಂದುವರಿಯುತ್ತೆ. ಇಲ್ಲ, 2004 ಅವ್ರು BJP ಹೋದಾಗ ಇವರೇ ನಿಂತಿದ್ರು. ಆವಾಗ ಸೊರಬ ಕ್ಷೇತ್ರದ ಜನತೆ ಯಾವ ತೀರ್ಮಾನ ಮಾಡಿದರು? ಆವಾಗಲೂ ಕೂಡ ಇದೇ ವ್ಯತ್ಯಾಸಗಳಿತ್ತಲ್ವ. ಆವಾಗ ಕಾಂಗ್ರೆಸ್ಸಿಂದ ಇಡೀ ಡಿಸ್ಟ್ರಿಕ್ನಲ್ಲಿ ಗೆದ್ದವರು ಯಾರು? ನಾವೊಬ್ಬರೇ ಸೊರಬ ತಾಲೂಕು ಮಾತ್ರ ಗೆದ್ದವರು. ಹಾಗಾದರೆ ಆವಾಗ ಗೆದ್ದ ಕಾಂಗ್ರೆಸ್ಸನ್ನು ಗೆಲ್ಲಿಸಿದಂಥ ಜನಕ್ಕೆ ಆ ಒಂದು ಪ್ರಜ್ಞಾ ವ್ಯವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ತಮ್ಮ ಮತ್ತೊಂದು ನೋಡ್ತಾರಾ, ಅಥವಾ ಅವರಿಗೆ ಅಭಿವೃದ್ಧಿ ಬೇಕು, ಅಥವಾ ನಮಗೆ ಈ ಒಂದು ಜವಾಬ್ದಾರಿನಲ್ಲಿ ಕಾಂಗ್ರೆಸ್ ಪಕ್ಷ ಬೇಕು ಅನ್ನೋದನ್ನ ನೋಡ್ತಾರೋ ಅನ್ನೋ ಒಂದು ತೀರ್ಮಾನವನ್ನು ಬರ್ತಕ್ಕಂಥ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಸೊ ಮಧುಗೆ ಏನಾದರೂ ಹೇಳಕ್ಕೆ ಬಯಸ್ತೀರಾ? ನಾನು ಈಗಾಗಲೇ ಹೇಳಿದೆ, ಅಷ್ಟೇ. ನಾವು ಏನಿದ್ರು ಕೂಡ ಅಣ್ಣ ತಮ್ಮಂದಿರಾಗಿರ್ಬೇಕಾಗತ್ತೆ, ಅಣ್ಣ ತಮ್ಮಂದಿರಾಗಿದ್ಬಿಟ್ಟು ಮಾದರಿಯಾಗಿರ್ಬೇಕಾಗತ್ತೆ. ಈ ಥರದ್ದು ನಮ್ಮ ಒಂದು ಪಕ್ಷದಲ್ಲಿ ಬೇರೆ ಬೇರೆ ಇದ್ದ ಮಾತ್ರಕ್ಕೆ ನಾವುಗಳು ಯಾವುದೇ ವ್ಯತ್ಯಾಸಗಳನ್ನ ಇಡ್ತಕ್ಕಂಥ ಅವಶ್ಯಕತೆಗಳಿಲ್ಲ. ನಾವಿಬ್ಬರು ಬಂಗಾರಪ್ಪನವರು ಮತ್ತು ನಮ್ಮ ತಾಯಿಯವರ ಶಕುಂತಲಾ ಬಂಗಾರಪ್ಪನವರ ನಾವಿಬ್ಬರು ಮಕ್ಕಳು, ಗಂಡು ಮಕ್ಕಳು. ಇನ್ನೂ 3 ಜನ ನಮಗೆ ಅಕ್ಕ ತಂಗಿದ್ದರಿದ್ದಾರೆ, ನಮ್ಮ ಭಾವಂದರಿದ್ದಾರೆ, ಮತ್ತು ಇನ್ನೂ ಸಂಬಂಧಿಕರಿದ್ದಾರೆ. ಮುಂದುವರೆದೊಂದು ಪದವನ್ನು ಬಳಸಿದ್ರು ಮಧು ಅವರು ಒಂದ್ಸಲ ಮಾತಾಡ್ತಾ, ಕುಮಾರ್ ಬಂಗಾರಪ್ಪಂಗೂ 2 ಗಂಡು ಮಕ್ಕಳಿದ್ದಾರೆ, ಅವರು ಅನುಭವಿಸ್ಬೇಕಾಗುತ್ತೆ ಅಂತ. ನಮ್ಮ ತಮ್ಮವರು 2 ಗಂಡು ಮಕ್ಕಳಿದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ನನಗೆ ಒಬ್ಬ ಗಂಡು ಮಗ ಇದ್ದಾನೆ, ಒಬ್ಬಳು ಹೆಣ್ಣು ಮಗಳಿದ್ದಾಳೆ. ಹಾಗಾಗಿ ಮಕ್ಕಳಿದ್ದಾರೆ. ಹಾಗಾಗಿ ನನ್ನ ನಡವಳಿಕೆ ನನ್ನ ಮಕ್ಕಳ ಮೇಲೆ ನಾನು ಪ್ರತಿಬಿಂಬ ಆಗಿರ್ತೀನಿ. ಹಾಗಾಗಿ ನಾನು ಕರೆಕ್ಟಾಗಿ ನಡ್ಕೊಂಡ್ರೆ ನನ್ನ ಮಕ್ಕಳು ಕೂಡ ಅದೇ ರೀತಿಯಾಗಿ ನನ್ನನ್ನು ನೋಡ್ಕೊಳ್ತಾರೆ. ಒಂದಾಗಿ ಬಂದರೆ ನಾನು ಅವ್ರ ಜೊತೆ ಇರೋಕ್ಕೆ ತಯಾರಿದ್ದೀನಿ, ಇಲ್ಲ ಅಂತ ಹೇಳಿದರೆ ಅವ್ರ ಪಾಡಿಗಿರಲಿ, ನಾನು ನನ್ನ ಪಾಡುವಾಗ ಮುಂದುವರಿತೀನಿ ಅನ್ನೋ ತೀರ್ಮಾನಕ್ಕೆ ತಾವಿದ್ದೀರಿ. ತಪ್ಪಲ್ಲ. ಯಾಕಂದರೆ ಅವರು ಒಂದು ಪಕ್ಷದಲ್ಲಿ ಇದ್ದ ಮಾತ್ರಕ್ಕೆ ನಾವು ಅಣ್ಣ ತಮ್ಮಂದ್ರಂತಲ್ಲ, ಬೇರೆ ಅಂತ ಹೇಳಿ ಮಾತಾಡೋದಕ್ಕೆ ಬರೋದಿಲ್ಲ. ಅಥವಾ ಒಂದು ಪಕ್ಷದಲ್ಲಿ ಇದ್ದ ಮಾತ್ರಕ್ಕೆ ನಮ್ಮಿಬ್ಬರದ್ದು ಸಂಬಂಧಗಳೇ ಹರಿದೋಗಿದ್ದಾವೆ ಅಂತಕ್ಕಂಥ ಮಾತು ಬರೋದಿಲ್ಲ. ರೈಟ್ ಬಂಗಾರಪ್ಪನವರ ಅನೇಕ ವಿಚಾರಗಳನ್ನು ಸೀಮಿತ ಅವಧಿಯಲ್ಲಿ ನಮ್ಮ ಜೊತೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು.
ಥ್ಯಾಂಕ್ ಯು. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.